ಏನದ ಇಲ್ರಿ ಅದೊಂದು ಕ್ಯಾನ್ಸರ್ ಬಿಹೇವಿಯರ್. ಸೊ ಅದು ಕಡೆಗಣಿಸಕ್ ಆಗಂಗಿಲ್ಲ. ಎನಿ ಕ್ಯಾನ್ಸರ್ ಕ್ಯಾನ್ ಅಕರ್ ರಿಅಕರ್ ಒನ್ಸ್ ಅಗೇನ್ ಇನ್ ದ ಲೈಫ್ ಟೈಮ್. ಬಟ್ ಅದು ಬರೋ ಚಾನ್ಸಸ್ ಏನದಾವಲ್ರಿ ಅವು ಭಾಳ ಕಡಿಮೆ ಇರ್ತಾವ ಯಾವಾಗ ಇಫ್ ವಿ ಡಯಾಗ್ನೋಸ್ ದ ಪೇಷಂಟ್ ಇನ್ ಅರ್ಲಿ ಸ್ಟೇಜ್. ಸೊ ಎಲ್ಲಾ ಕ್ಯಾನ್ಸರ್ಸ್ನಾಗೂ ನಾವು ಎಲ್ರಿಗೂ ಗೊತ್ತದ, ಯಾವುದೇ ಕ್ಯಾನ್ಸರ್ ಬಗ್ಗೆ ನಾವು ಮಾತಾಡ್ತಿದ್ದಾಗೂ ಫಸ್ಟ್ ಬರೋದು ಅರ್ಲಿ ಡಯಾಗ್ನೋಸಿಸ್. ಸೊ ವಾಟ್ ವಿ ವಾಂಟ್ ಪಬ್ಲಿಕ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಟೊಬ್ಯಾಕೋ ಕನ್ಸಂಪ್ಷನ್ ಬಗ್ಗೆ ಸ್ಟಾರ್ಟೇ ಮಾಡಬಾರ್ದು. ಮಾಡಿದ್ರೆ ಇವತ್ತಿಂದಾನೇ ದೇ ಹ್ಯಾವ್ ಟು ಮೇಕ್ ದೇರ್ ಮೈಂಡ್ ಟು ಸ್ಟಾಪ್ ದ ಕನ್ಸಂಪ್ಷನ್, ಬಿಟ್ಬಿಡ್ಬೇಕು. ಮತ್ತೆ ಅಕಸ್ಮಾತ್ ಏನಾದರೂ ಆ ಥರ ಟೊಬ್ಯಾಕೋ ತಿನ್ನೋರಲ್ಲಿ ಅದು ಹುಣ್ಣು ಆಗಿತ್ತು ಅಂದರೆ, ಯಾವುದೇ ಸಣ್ಣ ಹುಣ್ಣಾಗಲಿ ಇದಾಗಲಿ ಬಾಯ್ದಾಗ ಆಗಿದ್ದು ಒಂದು 2 ವೀಕ್ಸ್ 15 ದಿವಸ ತನಕ ಕಮ್ಮಿ ಆಗಿಲ್ಲ ಅಂತಂದರೆ ಅದಕ್ಕೆ ಕರೆಕ್ಟಾಗಿ ಒಂದು ಕನ್ಸಲ್ಟೇಷನ್ ತಗೊಂಡು, ಈವನ್ ಇಫ್ ಇಟ್ ಈಸ್ ದೇರ್ ವಿ ಶುಡ್ ಗೆಟ್ ಇಟ್ ಟ್ರೀಟೆಡ್ ಅಟ್ ಎ ಅರ್ಲಿ ಸ್ಟೇಜ್ ಸೊ ದಟ್ ಇಟ್ ಈಸ್ ಈಸಿ ಟು ಟ್ರೀಟ್ ಫಾರ್ ಅಸ್ ಆ್ಯಂಡ್ ಬಿಯರ್ ಫಾರ್ ದ ಪೇಷಂಟ್. ಅವ್ರಿಗೂ ತಾಳ್ಕೊಳಕ್ಕೆ ಈಸಿ ಇರ್ತದೆ, ನಮಗೂ ಟ್ರೀಟ್ಮೆಂಟ್ ಮಾಡಕ್ಕೆ ಈಸಿ ಇರ್ತದೆ. ಅಂತಂದ್ರೆ ಅಲ್ಟಿಮೇಟ್ಲಿ ನಾವು ಒಂದು ಕ್ಯಾನ್ಸರ್ ಡೆಫಿನೇಷನ್ ಹೋದ್ರೆ ಇಟ್ ಈಸ್ ಅನ್ಕಂಟ್ರೋಲ್ಡ್ ಗ್ರೋತ್ ಆಫ್ ಟಿಶ್ಯೂ, ಅನ್ಕಂಟ್ರೋಲ್ಡ್ ಅನ್ವಾಂಟೆಡ್ ಗ್ರೋತ್ ಆಫ್ ಟಿಶ್ಯೂ. ಸೊ ಗ್ರೋತ್ ಅಂತಂದ್ರೆ ಸ್ಟಾರ್ಟಿಂಗ್ ಇಟ್ ಸ್ಟಾರ್ಟ್ ಫ್ರಮ್ ಒನ್ ಸೆಲ್ ಓನ್ಲಿ. ಒಂದು ಸೆಲ್ನಾಗ DNA ಲೆವೆಲ್ನಾಗ ಚೇಂಜಸ್ ಆಗಿನೇ ಚಾಲು ಆಗ್ತದೆ. ಒಂದು ಸೆಲ್ ಅಂದ್ರೆ ಎಷ್ಟು ಇದೆ, ಸೊ ಅದನ್ನೇ ದೊಡ್ಡದಾಗ್ತದೆ. ಒಂದು ಸಣ್ಣ ಮಗು ಇದ್ದಂಗೆ ಅದು ಕೂಸಿದ್ದೇ ದೊಡ್ಡದಾಗ್ತದೆ ನೋಡಿ, ಹಂಗೆ ಇದು ಅದ್ರೂ ಸಣ್ಣದೇ ಇರ್ತದೆ ರೀ. ಬಾಯಿದಾಗ ಇದ್ದಿದ್ರೆ ಕೆಲವೊಂದು ಈ ಪ್ಯಾಂಕ್ರಿಯಾಸ್ ಇರ್ತದ, ಸ್ಟಮಕ್ ಇರ್ತದ, ಅಂತದ್ರಾಗ ಓವರಿ ಇರ್ತದ ಹೆಣ್ಮಕ್ಳದಾಗ, ಅವು ಒಳಗಿರ್ತಾವ ಗೊತ್ತಾಗಂಗಿಲ್ಲ, ದೊಡ್ಡದಾಕೋತ ಹೋಗ್ತಾವ, ಅದು ಕಾಣಿಸ್ತದೆ. ಬಟ್ ಇದು ಎದುರೇ ಕಾಣಿಸ್ತದೆ, ಸಣ್ಣದೇ ಇರ್ತದೆ ಡೆಫಿನೆಟ್ಲಿ, ನೀವು ಹೇಳ್ದಂಗೆ ಇಷ್ಟೇ ಇರ್ತದೆ. ಬಟ್ ಅದು ಎಂದೂ ಕಮ್ಮಿ ಆಗಲ್ಲ, ಹೀಲ್ ಆಗಂಗಿಲ್ಲ, ದೊಡ್ಡದಾಕೊಂತ ಹೋಗ್ತದೆ. ಇಮ್ಯುನೊಥೆರಪಿ ಅಂತ ಹೇಳ್ತಾರೆ. ಲೇಟೆಸ್ಟ್ ನಮಗೆ ಟ್ರೀಟ್ಮೆಂಟ್ನಾಗ ಬಂದಿದ್ದು ಆಪ್ಷನ್ ಅಂತಂದ್ರೆ ಇಮ್ಯುನೊಥೆರಪಿ ಅಂದ್ರೆ ನಮ್ದು ಈಗ ಫಸ್ಟ್ ಏನ್ ಬೇಸಿಕ್ಸ್ ಕ್ಯಾನ್ಸರ್ ಯಾಕೆ ಆಗ್ಲಿಗತ್ತ ನಮ್ಗೆ. ಕ್ಯಾನ್ಸರ್ ಶುರು ಆಗದೆ ಒಂದು ಜೀವಕೋಶ ಅಂದ್ರೆ ನಮ್ಮ ಬಾಡಿ ಇಡೀ ದೇಹ ಏನಿದೆ ಮಿಲಿಯನ್ಸ್ ಟ್ರಿಲಿಯನ್ಸ್ ಸೆಲ್ಗಳು ಕೂಡಿ ಫಂಕ್ಷನ್ ಮಾಡ್ತಾರೆ. ಒಂದೊಂದು ಸೇರಿ ಏನಾಗುತ್ತೆ ಅಂಗ ಆಗುತ್ತೆ, ಲಂಗ್ಸ್ ಇರ್ಬೋದು, ಲಿವರ್ ಇರ್ಬೋದು, ಸ್ಟಮಕ್ ಇರ್ಬೋದು, ಅದೇ ಅಂಗ ಅದು ಕೆಲಸ ಮಾಡ್ತಾ ಇರುತ್ತೆ. ಆ ಜೀವಕೋಶ ಒಂದು ಸೆಲ್ ಮಾರ್ಪಟ್ರೆ ಅದು ಒಂದು ಕ್ಯಾನ್ಸರ್ ಆಗೋ ಚಾನ್ಸ್ ಇರುತ್ತೆ. ಅಂದ್ರೆ ಅನಿಯಂತ್ರಣವಾಗಿ ಆ ಮಾರ್ಪಟ್ಟ ಸೆಲ್ ಬೆಳೆದ್ರೆ ಕ್ಯಾನ್ಸರ್ ಆಗುತ್ತೆ. ಸೊ ಆ ಮಾರ್ಪಟ್ಟ ಹೇಗಾಯ್ತು ಕ್ಯಾನ್ಸರಿಗೆ ಖಚಿತ ಮಾಹಿತಿ ಇನ್ನೂ ಇಲ್ಲ. ಬಟ್ ಈ ಟೊಬ್ಯಾಕೋ ಡೈರೆಕ್ಟ್ಲಿ ಅದಕ್ಕೆ ಹಾನಿ ಮಾಡುತ್ತೆ. ಈಗ 100 ಕ್ಯಾನ್ಸರ್ಸ್ ತಗೊಂಡಾಗ 50-60 ಕ್ಯಾನ್ಸರ್ ನಮ್ಗೆ ಗೊತ್ತು ಯಾಕೆ ಆಗ್ತಾ ಇದೆ, ಇನ್ನು 40 ಕ್ಯಾನ್ಸರ್ಸ್ ನಮಗೆ ಗೊತ್ತಿಲ್ಲ. ಅವಾಗ ಈ ಸಂಶೋಧನೆ ರಿಸರ್ಚ್ ಮಾಡುವಾಗ ನಮ್ಗೆ ಏನು ಹೊರಗಡೆ ಬಂದಿದೆ ಅಂತಂದ್ರೆ ಇಮ್ಯುನಿಟಿ, ಮನುಷ್ಯನ ದೇಹದ ಇಮ್ಯುನಿಟಿ ಏನಾದರೂ ಏರುಪೇರು ಆಗಿದೆ ಏನು, ಅದಕ್ಕೋಸ್ಕರ ಆ ಸೆಲ್ಲಿಗೆ ಮಾರ್ಪಟ್ಟಿರೋ ಸೆಲ್ಲಿಗೆ ಫೈಟ್ ಮಾಡ್ಲಿಕ್ಕೆ ಆಗಲಾಗ್ಯದೇನು ಅಂತ ಸೆಲ್ಸ್ ಅದು ನಾವು ಸ್ಟಡಿ ಮಾಡಿದಾಗ PD-L1 ಅಂತ ಒಂದು ನಮ್ಗೆ ಅದು ಜೀನ್ ಗೊತ್ತಾಯ್ತು. PD-L1 ಕೆಲಸ ಏನು ಅಂತಂದ್ರೆ ಅದು ನಾರ್ಮಲಿ ಈಗ ಒಂದು ಟ್ಯೂಮರ್ ಸೆಲ್ ಇದೆ ಅಂತಂದ್ರೆ ನಮ್ಮ ನಾರ್ಮಲ್ ಸೆಲ್ಸ್ ಬಂದು ಅದಕ್ಕೆ ಅಟ್ಯಾಕ್ ಮಾಡ್ಬೇಕು. ಆ PD-L1 ಅದ್ರ ಜೊತೆ ಸೇರಿಬಿಟ್ಟು ಅಟ್ಯಾಕ್ ಮಾಡಲ್ಲ. ಸೊ PD-L1 ಬ್ಲಾಕರ್ಸ್ ಅಂತ ಬಂದಿದೆ ಇಮ್ಯುನೊಥೆರಪಿ. ಸೊ ಅದು ಕೊಟ್ಟಾಗ ಅದ್ರದ್ದು ನಮ್ಮ ಬಾಡಿ ದೇಹ ಸೆಲ್ಸೇ ಅದಕ್ಕೆ ಕ್ಯಾನ್ಸರ್ ಸೆಲ್ಸ್ ಕೊಲ್ಲಾಗಲಿ ಅಂತ ಲೇಟೆಸ್ಟ್ ಡ್ರಗ್ಸ್ ಬಂದಿದೆ. ಅದು ಎಲ್ಲದಕ್ಕೂ ಅಪ್ಲೈ ಆಗಲ್ಲ, ಯಾಕಂತಂದ್ರೆ ಅದು ಅದರಿಂದೇ ಆಗಿದೆ ಅಂತ ಇನ್ನೂ ನಮ್ಗೆ ಖಚಿತ ಮಾಹಿತಿ ಗೊತ್ತಿಲ್ಲ. ಅದಕ್ಕೋಸ್ಕರ ಎಲ್ಲದಕ್ಕೂ ಒಂದೇ ಡ್ರಗ್ ಫಿಟ್ ಆಗಲ್ಲ. ಈ ಕ್ಯಾನ್ಸರ್ ಆಗೋದ್ ಕಾರಣ ಬೇರೆ ಇದೆ, ಆ ಕ್ಯಾನ್ಸರ್ ಆಗೋದು ಬೇರೆ. ಅಫ್ಕೋರ್ಸ್ ಇಟ್ ಈಸ್ ವೆರಿ ಕಾಸ್ಟ್ಲಿಯರ್ ಇಂಜೆಕ್ಷನ್ ಇಮ್ಯುನೊಥೆರಪಿ ಅದೆಲ್ಲ. ಬಟ್ ಅದನ್ನ ಹೆಂಗೆ ಪ್ರಮೋಟ್ ಅಂದ್ರೆ ಅದು ಬಂದದಂತ ಅಂತ ಹೇಳಿದಾಗ ಅಫ್ಕೋರ್ಸ್ ಒಳ್ಳೆ ಡ್ರಗ್ ಬಂದದಂತ ಹೇಳಕ್ ಆಗ್ತದೆ. ಬಟ್ ಇಟ್ ಈಸ್ ನಾಟ್ ಎ ಸಬ್ಸ್ಟಿಟ್ಯೂಟ್ ಫಾರ್ ದಿ ಪ್ರೆಸೆಂಟ್ ಟ್ರೀಟ್ಮೆಂಟ್. ಇದೆಲ್ಲ ಟ್ರೀಟ್ಮೆಂಟ್ ಆದಾಗ ಇದಕ್ಕೆ ಒಂದು ಸಪ್ಲಿಮೆಂಟರಿ ಟ್ರೀಟ್ಮೆಂಟ್ ಅಂದ್ರೆ ಒಂದು ಹೋಗ್ಲಿಕ್ಕೆ ಇನ್ನೊಂದ್ ಸ್ವಲ್ಪ ಒತ್ತಬಹುದು. ಅಕ್ಯುರೇಟ್ ರೀಸನ್ ಗೊತ್ತಿರಲ್ಲ, ಮಾಹಿತಿ ಇರ್ಬೋದು. ಏನೋ ಒಂದು ಗೋಲಿ ಹೊಡೆದ್ರೆ ಅದು ಸನ್ಸನಿ ಬ್ಲಡ್ ಅಂತ ಕರೆಕ್ಟ್ ಹೇಳಿಲ್ಲ ಸರ್. ಇಲ್ಲ ಸರ್, ಅದು ಬೇರೆ ಬ್ಲಡ್ ಕ್ಯಾನ್ಸರ್ ಬೇರೆ. ಬ್ಲಡ್ ಕ್ಯಾನ್ಸರಿಗೆ ಕ್ರಾನಿಕ್ ಮೈಲಾಯ್ಡ್ ಲ್ಯೂಕೇಮಿಯಾ ಅಂತ ಒಂದು ಡಿಸೀಸ್ ಬರುತ್ತೆ. ಅದರೊಳಗೆ ಅದು BCR-ABL ಅಂತ ಒಂದು ಜೀನ್ ಬರ್ತದೆ. ಆ ಜೀನಿಗೆ ಆಕ್ಟ್ ಮಾಡ್ಲಿಕ್ಕೆ ಒಂದು ಟ್ಯಾಬ್ಲೆಟ್ ಅದು. ಅದು ಕೊಟ್ಟರು ಅದು ಟ್ಯಾಬ್ಲೆಟ್ ಮೇಲೆ 10 ವರ್ಷ 15 ವರ್ಷ 20 ವರ್ಷ ಜೀವನ ಅದ್ರದ್ದು. ಈಗ ನಾವು ಏನ್ ಕೇಳ್ತೀವಿ ರಿಸರ್ಚ್ ಹೆಂಗಾಗ್ತೀರಿ ಒಂದೇ ಡಿಸೀಸಿಗೆ ಆಗ್ತದೆ. ಇದು ಎಸ್ಪೆಷಲಿ ನಾವು ಇವತ್ತು ಟೊಬ್ಯಾಕೋ ರಿಲೇಟೆಡ್ ಮಾತಾಡ್ಲಿಕ್ಕಂತ ಇದು ವಂಶಾವಳಿ ಇರಂಗಿಲ್ಲ ಸರ್.
ಓರಲ್ ಕ್ಯಾನ್ಸರ್ ಏನದಲ್ಲ ಇದು ವಂಶಾವಳಿ ಇರಂಗಿಲ್ಲ. ಹೋಗ್ತಾವ್ರಿ ಸಪ್ಲಿಮೆಂಟ್ಸ್ ಕೊಟ್ಟಾಗ ಹೋಗ್ಬಿಡ್ತಾವ. ಬಟ್ ಕ್ಯಾನ್ಸರ್ನಾಗ ಅದು ಪರ್ಸಿಸ್ಟೆಂಟ್ ಅಂದ್ರೆ ಮೋರ್ ದನ್ 3 weeks 4 weeks 6 weeks ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಸರ್ ಬಂದು ಹೀಲ್ ಆಗ್ಯದ ಅಂತಂದ್ರೆ ಅದು ಕ್ಯಾನ್ಸರ್ ಅಲ್ಲ ಸರ್, ಅಷ್ಟು ಮಾತ್ರ ಹೇಳ್ಬೋದು. ಬಿಕಾಸ್ ಕ್ಯಾನ್ಸರ್ ಈ ಇಮ್ಯುನಿಟಿ ಏರ್ಪೇರ್ ಆದ್ರೆ ಈ ರೀತಿ ಆಗ್ತದೆ ಅಂತ ಹೇಳ್ತಾರೆ. ಈ ಇಮ್ಯುನಿಟಿ ಏರ್ಪೇರ್ ವಾಗಿ ಅಂದ್ರೆ ನಮ್ಮ ನಾಲೆಜ್ ಪ್ರಕಾರ ನಾವು ಏನ್ ಹೇಳ್ತೇವೆ ಅಂತಂದ್ರೆ ಹೆಲ್ದಿ ಲೈಫ್ ಸ್ಟೈಲ್ ಅದೇ ಹೆಲ್ದಿ ಲೈಫ್ ಸ್ಟೈಲ್ ಅಂತಂದಾಗ ಈಗ ಇವತ್ತಿಂದ ಅದಕ್ಕೂ ಹೊಂದಾಣಿಕೆ ಆಗುತ್ತೆ. ಟೊಬ್ಯಾಕೋ ಬಳಸಬೇಡ್ರಿ ಅಂತ ಒಂದು. ಎರಡನೇದು ನಮ್ಮ ದೇಹಕ್ಕೆ ಶ್ರಮ ಇರಲಿ, ಫಿಸಿಕಲ್ ಆಕ್ಟಿವಿಟಿ ಇರಲಿ. ಮೂರನೇದು ನಾವು ಏನು ಆಹಾರ ತಗೋತೀವೋ ಅದು ಬ್ಯಾಲೆನ್ಸ್ಡ್ ಫುಡ್ ಇರಲಿ. ಬ್ಯಾಲೆನ್ಸ್ ಅಂದಾಗ ಅದು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಎಲ್ಲ ಕರೆಕ್ಟ್ ಮಿಶ್ರಣದಾಗ ಇರಲಿ. ನಾಲ್ಕನೇದು ಸ್ಟ್ರೆಸ್ ಒಂದು ಫ್ಯಾಕ್ಟರ್ ಬರ್ತಾರೆ. ಟೂ ಮಚ್ ಆಫ್ ಸ್ಟ್ರೆಸ್ ಅಂದ್ರೆ ಅದು ಆ ಜೀವಕೋಶಕ್ಕೆ ಒತ್ತಡ ಆಗುತ್ತೆ. ಅಲ್ಟಿಮೇಟ್ಲಿ ಅದು ನಮ್ಮ ಇಮ್ಯುನಿಟಿನೇ ಏರುಪೇರು ಮಾಡುತ್ತೆ. ಸೊ ಈ 4 ಲೈಫ್ ಸ್ಟೈಲ್ ಅಲ್ಲಿ ಬರುತ್ತೆ. ಒಂದೇನು ನಮ್ದು ಹವ್ಯಾಸಗಳು, ತಂಬಾಕು ಇರ್ಬೋದು, ಮದ್ಯಪಾನ. ಎರಡನೇದು ನಾವು ಉಣೋದು. ಮೂರನೇದು ಫಿಸಿಕಲ್ ಆಕ್ಟಿವಿಟಿ. ನಾಲ್ಕನೇದು ಸ್ಟ್ರೆಸ್. ಇವೊಂದು ಮಾಡಿದ್ರೆ ನಾವು ಅಟ್ಲೀಸ್ಟ್ ಈಗ ಇಂಡಿಯಾದಾಗ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಯಾವ್ದು? ಗಂಟಲು ಕ್ಯಾನ್ಸರ್ ಪುರುಷರಲ್ಲಿ, ಬಾಯಿ ಮತ್ತು ಗಂಟಲು ಕ್ಯಾನ್ಸರ್ ಮೋಸ್ಟ್ ಕಾಮನ್ ಇಂಡಿಯಾದಲ್ಲಿ. ಪುರುಷರಲ್ಲಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತೇವೆ ಸರ್. ಈಗ ಎವ್ರಿ ಇಯರ್ 31st ಏನಿದೆ ಈಗ ಗೌರ್ಮೆಂಟ್ ಜೊತೆ ಸೇರಿ ಅವ್ರದ್ದು ಒಂದು ವರ್ಲ್ಡ್ ಟೊಬ್ಯಾಕೋ ಡೇ ಅಂತ ಮಾಡ್ತಾರೆ. ಈ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಗಳು ನೋ ಟೊಬ್ಯಾಕೋ ಝೋನ್ ಇನ್ ದ ಇನ್ಸ್ಟಿಟ್ಯೂಷನ್ ಅಂತ ಒಂದು ಇದು ಇದೆ, ಗೌರ್ಮೆಂಟ್ ಒಂದು ಡ್ರೈವ್ ಇದೆ. ಸೊ ಅದಕ್ಕೋಸ್ಕರ ನಾವು ಒಂದು HCG ಕಡೆಯಿಂದ ನಾವು ಅವ್ರಿಗೆ ಹೋಗಿ ಅಂದ್ರೆ ಟಾಪ್ ಕೊಡೋದಾಗ್ಲಿ, ತಂಬಾಕು ತಗೊಂಡ್ರೆ ಏನಾಗ್ತದೆ, ಯಾವ ಕ್ಯಾನ್ಸರ್ಸ್ ಬರ್ತದೆ ಅದ್ರ ಮಾಹಿತಿ ಕೊಡ್ತೀವಿ. ಕೆಲವು ಸಲ ಇದು ವಾಕಥಾನ್ ಅಂತ ಮಾಡ್ತೇವೆ, ಅಂದ್ರೆ ಜನರಲ್ ಪಬ್ಲಿಕ್ಕಿಗೆ ಅವು ಪೋಸ್ಟ್ ಕಾರ್ಡ್ ಹಿಡ್ಕೊಂಬೋದಾಗ್ಲಿ, ಪ್ಲಾಕಾರ್ಡ್ಸ್ ಹಿಡ್ಕೊಂಬೋದಾಗ್ಲಿ ಅದು ಮಾಡ್ತಿರ್ತೇವೆ. ಮತ್ತೆ ನಮ್ದು HCG ಆಲ್ಮೋಸ್ಟ್ ಒಂದು ದೊಡ್ಡ ಆರ್ಗನೈಸೇಷನ್ ಇರೋದ್ರಿಂದ ಒಂದು 24-27 ಹಾಸ್ಪಿಟಲ್ ಇರೋದ್ರಿಂದ ನಮ್ಮ ಕಡೆಯಿಂದ ಲೆಟರ್ಸ್ಗಳು ಕೊಡೋದಾಗ್ಲಿ, ಗೌರ್ಮೆಂಟಿಗೆ ಲೆಟರ್ಸ್ ಬರೆಯೋದಾಗ್ಲಿ, ಏನಾಗುತ್ತೆ, ಯಾವ ತರ ನಾವು ಕೇಸ್ ನೋಡ್ತಾ ಇದ್ದೀವಿ, ಎಷ್ಟು ಇದು ನಮ್ದು ಇಂಡಿಯಾಗೆ ಬರ್ಡನ್ ಆಗ್ತಾ ಇದೆ ಅಂತ ನಮ್ದು ಒಂದು ಅಫಿಷಿಯಲ್ ಲೆಟರ್ ಅದು ಹೋಗುತ್ತೆ. ಕ್ಯಾಂಪ್ ಮಾಡ್ತಿರ್ತೀವಿ, ಕ್ಯಾಂಪ್ ಮಾಡ್ತಿರ್ತೀವಿ, ಕ್ಯಾಂಪ್ಸ್ ಆಗ್ತಿರ್ತೀವಿ, ಕಂಟಿನ್ಯೂಸ್ ರೌಂಡ್ ದ ಇಯರ್ ನಾವು ಕ್ಯಾಂಪ್ ಮಾಡ್ತಿರ್ತೀವಿ. ಇದು ಒಂದೇ ದಿವಸ ಅಂತಲ್ಲ, ಯಾವ ಊರಿಗೆ ನಾವು ಇಲ್ಲಿ 4 ಡಿಸ್ಟಿಕ್ ಹೋಗ್ತೇವೆ ಸರ್. ಬೀದರ್ ಆಯ್ತು, ರಾಯಚೂರು ಆಯ್ತು, ಯಾದಗಿರಿ ಆಯ್ತು, ಬಿಜಾಪುರ. ಅಲ್ಲಿ ಹೋದಲ್ಲಿ ಕ್ಲಿನಿಕ್ಗಳಲ್ಲಿ ನಾವು ಅಲ್ಲಿ ಸ್ಕ್ರೀನಿಂಗ್ ಕ್ಯಾಂಪ್ಗಳು ಮಾಡ್ತೀವಿ. ಕ್ಯಾನ್ಸರ್ ಅವೇರ್ನೆಸ್, ಅದು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಇರ್ಬೋದು, ಓರಲ್ ಕ್ಯಾವಿಟಿ ಇರ್ಬೋದು. ಅಲ್ಲಿ ಹೋದಾಗ ಅಲ್ಲಿ ಆಟೋ ಅನೌನ್ಸ್ಮೆಂಟ್ ಆಯ್ತು, ಅಲ್ಲಿ ಹಳ್ಳಿಗಳಿಗೆ ಪ್ಯಾಂಪ್ಲೆಟ್ಸ್ ಕೊಡೋದಾಯ್ತು, ಈ ತರ ಡಾಕ್ಟರ್ಸ್ ಬರ್ತಾರೆ, ನೀವು ಸ್ಕ್ರೀನ್ ಮಾಡ್ತಾರೆ ಅಂತ ಅದೆಲ್ಲ ಇದೆ ಸರ್. ವಿ ಹ್ಯಾವ್ ದ ಡೇಟಾ. ಈಗ ನಮ್ದು ಇವ್ರು ಮಾರ್ಕೆಟಿಂಗ್ ಮಿಷನ್ ಡೇಟಾ ಕೊಡ್ತಾರೆ. ಅಂದ್ರೆ ಟೀಮ್ ರೆಡಿ ಇರುತ್ತೆ ಸರ್, ಇದು ರೆಡಿನೇ ಇರುತ್ತೆ. ಈಗ ನಾಳೆ ಇದೇ ನಮ್ ದೊಡ್ಡ ಸರ್, ನಿಮ್ಮ ಮುಖಾಂತರನೇ ವಿ ಕ್ಯಾನ್ ರೀಚ್ ವೈಡರ್ ಪಬ್ಲಿಕ್. ಒಂದು. ಎರಡನೇದು ನೆಕ್ಸ್ಟ್ ವೀಕ್ ನಾವು ಏನಾದರೂ ಈಗ ಇನ್ಸ್ಟಿಟ್ಯೂಷನ್ಸ್ ಹೋಗಿ ಅಲ್ಲಿ ಟಾಕ್ ಕೊಡೋದಾಗ್ಲಿ ಇದಾಗಿ ಮಾಡೋದೊಂದು ಇದೆ. ಮತ್ತೆ ಕ್ಯಾಂಪ್ ನಮ್ದು ಆಸ್ ಪರ್ ಶೆಡ್ಯೂಲ್ ನಡೀತಾ ಇದೆ. ಮಾಡ್ಬೇಕು ಸರ್, ಅದು ವಿಲ್ ಸಿ ಅದು ಏನಿಲ್ಲ. ಈಗ ಹೆಂಗ ಸರ್, ವಿಸಿಬಿಲಿಟಿ ವಿಲ್ ಬಿ ಇನ್ ದ ಮೇನ್ ರೋಡ್. ಈಗ ಗಲ್ಲೆಗೆ ಹೋದ್ರೆ ಅವ್ರ ಮನ್ಯಾಗ ಕುಂತ್ಕಲ್ಲ ವಿಸಿಬಿಲಿಟಿ ಏರಿಯಾ ವೈಸ್ ಸ್ಪೆಸಿಫಿಕ್ ಮಾಡಿದ್ರೆ ಸಿಂಬಾಲಿಕ್ ಆಗ್ತದೆ ಸರ್. ಅದೇನು ನೀವುಗಳೆಲ್ಲ ಏನು ಕವರ್ ಮಾಡ್ತಿರಲ್ಲ ಸರ್. ಈಗ ಅಫ್ಕೋರ್ಸ್ ದಿಮಾಪುರಿಯಿಂದ ಜಗತ್ ಸರ್ಕಲ್ ಅಂತಾನೆ ಆಗ್ತದ, ಇಟ್ ಇಸ್ ಸಿಂಬಾಲಿಕ್ ಅಂತ ಮಾಡೋದು ಎವ್ರಿ ನಿಮ್ ಥ್ರೂ. ಅದೇ ಸರ್, ನಿಮ್ ಥ್ರೂ ಅವರಿಗೆಲ್ಲ ಹೋಗ್ತದೆ ಸರ್. ಆಮೇಲೆ ಮೀಡಿಯಾ ಥ್ರೂ ಇಟ್ ವಿಲ್ ಬಿ. ಅಲ್ಲ, ನೀವು ಹೇಳೋದು ಕರೆಕ್ಟ್ ಸರ್. ಏರಿಯಾ ವೈಸ್ ಆಲ್ಸೋ ಸ್ಕ್ರೀನಿಂಗ್ ಮಾಡ್ತೇವೆ. ಈಗ ಮನ್ನಲ್ಲಿ ಇದ್ರದ್ದು KCT ಕಾಲೇಜ್ ಅದರಲ್ಲ, KBN ಕಾಲೇಜ್ ಅದರ ಒಂದು ಕ್ಲಿನಿಕ್ ಇದೆ, ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಒಂದು ಕ್ಯಾಂಪ್ ಮಾಡಿದ್ರು. ಅದು ಮಾಡ್ತಾ ಇರ್ತೇವೆ ಸರ್. ದಟ್ ಈಸ್ ಕಂಟಿನ್ಯೂಸ್ ಪ್ರೊಸೆಸ್. ಒಂದು 5 to 10% ಬೇರೆ ಏನು ರೀಸನ್ ಇರಲ್ಲ ಅಂದ್ರೆ ವಿಥೌಟ್ ಟೊಬ್ಯಾಕೋ ಆಲ್ಸೋ ಓರಲ್ ಕ್ಯಾನ್ಸರ್ ಬರ್ಬೋದು. ಅದು ಕೆಲವು ಸಲ ಶಾರ್ಪ್ ಟೀತ್ ಅಂತ ಹೇಳ್ತಾರೆ. ಯೂಶಲಿ ಕ್ಯಾನ್ಸರ್ ಹೆಂಗಿರುತ್ತೆ ಸರ್, ಕಂಟಿನ್ಯೂಸ್ ಇರಿಟೇಷನ್ ನಿಂದ ಆಗ್ತದೆ ಸರ್. ಕಂಟಿನ್ಯೂಸ್ ಇರಿಟೇಷನ್. ಈಗ ನಾವು ಇಲ್ಲೇ ಬರೇ ಕಂಟಿನ್ಯೂ ಇದೆ ಒಂದು ವರ್ಷಗಟ್ಟಲೆ ಹಿಂಗೆ ಕೆರ್ಕೊಂಡೇವಲ್ರಿ, ಇಲ್ಲಿ ಕ್ಯಾನ್ಸರ್ ಆಗ್ತದೆ. ಇಟ್ ಇಸ್ ಲೈಕ್ ದಟ್. ಅಂದ್ರೆ ನಮ್ದು ಏನ್ ಸೆಲ್ಸ್ ಡಿವೈಡ್ ಆಗ್ಬೇಕಿರ್ತಾವ ಯೂಶಲಿ. ಈಗ ಒಳಗಿಂದನು ಈ ಸ್ಕಿನ್ನು ಡಿವೈಡ್ ಆಗ್ತದೆ. ಈಗ ನಾವು ಏನ್ರಿ ಪೆಟ್ ಹತ್ತಿದ್ರೆ ಹೀಲ್ ಆಗ್ಬೇಕಲ್ಲ ಸರ್, ಹೀಲ್ ಆಗ್ತದಲ್ಲ ಅದು. ಸೊ ಸೆಲ್ಸ್ ಡಿವೈಡ್ ಆಗಿನೇ ಹೀಲ್ ಆಗ್ತದೆ. ಸೊ ಸೆಲ್ ಡಿವೈಡ್ ಆಗ್ಬೇಕಾದ್ರೆ DNA ನಾಗ ಎಷ್ಟು ಇನ್ಫಾರ್ಮೇಶನ್ ಇರ್ತದೆ ಅಂತ ಗೊತ್ತದ ನಿಮ್ಗೆ. ಅಷ್ಟು ಇನ್ಫಾರ್ಮೇಶನ್ ಹೋಗ್ಬೇಕ್ರಿ ನೆಕ್ಸ್ಟ್ ಸೆಲ್ಲಿಗೆ. ಟೋಟಲ್ ಅಕ್ಯುರೇಟ್ಲಿ ಇನ್ಫೆಕ್ಷನ್ DNA ನಾಗ ಎಷ್ಟು ಇರ್ತದೆ ಅಂದ್ರೆ DNA ವೈಸ್ ಇವ್ರ DNA ಇವ್ರಂಗೆ ಇರ್ತದೆ ಅಂತ ಹೇಳಿ ಅಷ್ಟು ಕ್ರೈಮ್ ನಾಗ ಹೆಲ್ಪ್ ಆಗ್ತದಲ್ಲ. ಸೊ ಅಷ್ಟು ಇನ್ಫಾರ್ಮೇಶನ್ ನೆಕ್ಸ್ಟ್ ಸೆಲ್ಲಿಗೆ ಕೊಡ್ಬೇಕು ಕರೆಕ್ಟ್ ಆಗಿ. ಅದು ಯಾವಾಗ ಸ್ವಲ್ಪ ತಪ್ಪು ಅಂತ ತಿಳ್ಕೊರಿ,
ಬಾಡಿ ಏನ್ ಮಾಡ್ತದ ಆ ತಪ್ಪಿನ ಸೆಲ್ಲಿಗೆ ಸಾಯಿಸ್ಬಿಡ್ತದೆ. ಯಾವಾಗ ಅದು ಒಂದೊಂದು ಯಾವ್ದ್ರೆ ಮಿಸ್ ಆಗ್ತದಲ್ರಿ ಸಾಯಿಸೋದು, ತಪ್ಪು ಇನ್ಫಾರ್ಮೇಶನ್ ನೆಕ್ಸ್ಟ್ ಹೋಗ್ತದಲ್ಲ, ಅವಾಗ ಅದು ಪ್ರಾಬ್ಲಮ್ ಇದಾಗ್ಬಿಡ್ತದೆ. ಆ ತಪ್ಪು ಸೆಲ್ ಡಿವೈಡ್ ಆಗ್ತದೆ ಚಾಲು ಆಗ್ತದೆ. ತಪ್ಪು ಸೆಲ್ ಡಿವೈಡ್ ಆಗಿ ಅದು ಕ್ಯಾನ್ಸರ್ ಸೆಲ್ ಅಂತ ಹೇಳೋದು ಆಗ್ಬಿಡ್ತದೆ. ಸೊ ಹಂಗೇನ್ ತಪ್ಪಿಸ್ತದಲ್ಲ, ಟೊಬ್ಯಾಕೋ ವಿಲ್ ಕಾಸ್ ದಟ್ ಎಫೆಕ್ಟ್. ಇದು ಟೊಬ್ಯಾಕೋ ವಿಲ್ ಗಿವ್ ದಿ ನಾವೇನು ಇದು ಕೆರ್ಕೊಳ್ಳೋದಂತಂದಲ್ಲ, ಕೆರೆಯೋದ್ ಕೆಲಸ ಟೊಬ್ಯಾಕೋ ಮಾಡ್ತದೆ. ಸೊ ಇದು ಟೊಬ್ಯಾಕೋನಾಗ ಅಪಾರ್ಟ್ ಫ್ರಮ್ ಮೆಕ್ಯಾನಿಕಲ್ ಇರಿಟೇಷನ್ ದೇರ್ ಆರ್ ಕೆಮಿಕಲ್ಸ್ ಆಲ್ಸೋ ವಿಚ್ ವಿಲ್ ಕಾಸ್ ಕ್ಯಾನ್ಸರ್. ಹಂಗಾಗ್ತದ. ಆಮೇಲೆ ಯಾರಿಗೆ ಏನು ಹ್ಯಾಬಿಟ್ ಇರ್ಲಾರ್ದ್ರೆ ಆಗದ ಅಂತ ಹೇಳಿ ಕೇಳಿದ್ರಲ್ರಿ, ಅದು ಒಂದು ಶಾರ್ಪ್ ಟೀತ್ ಇತ್ತು ಅಂತ ತಿಳ್ಕೊಳ್ರಿ, ಹಲ್ಲು ಸ್ವಲ್ಪ ಒಂಕಿತ್ತು, ಇಲ್ಲಿ ಚೂಪಿತ್ತು, ಕಂಟಿನ್ಯೂ ನಾಲ್ಗಿ ಚರ್ಚಿತ್ತು ಅಂತಂದ್ರೆ ಅದು ಹಂಗೆ, ಅದು ಕಂಟಿನ್ಯೂ ಇದ್ರ ಪ್ರಾಬ್ಲಮ್ ಸಲುವಾಗಿ ಅಲ್ಲಿ ಹಂಗೆ ಅಲ್ಲಿ ಅದು ಚರ್ಚಿದಾಗ ಒಂದು ಸರ್ತಿ ಮತ್ತೆ ಸೆಲ್ ಡ್ಯಾಮೇಜ್ ಆಗ್ತದ, ಅದು ನೆಕ್ಸ್ಟ್ ಸೆಲ್ ಡಿವೈಡ್ ಆಗಬೇಕು, ಹಂಗೆ ಹಾಕೋತ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇದು ಒಂದು. ಆಮೇಲೆ ಡೆಂಚರ್ ಇರ್ತಾವ, ಇಲ್ ಫಿಟ್ಟಿಂಗ್ ಡೆಂಚರ್ ಅಂತೀವಿ ನಾವು, ಅಂದ್ರೆ ಕರೆಕ್ಟ್ ಫಿಟ್ ಆಗ್ಲತ್ತಿದಿಲ್ಲ ಅಂತಂದ್ರೆ, ಯಾವ ಡೆಂಚರ್ ಎಲ್ಲರೇ ಸ್ವಲ್ಪ ಶಾರ್ಪ್ ಇತ್ತು ಮಾಡ್ತು ಅಂತಂದ್ರೆ ಅದು ಇರಿಟೇಷನ್ ಆಗ್ಲಿಕ್ಕಂತಂದ್ರೆ ಹಂಗಾಗ್ತದ. ಸೊ ಅಂತ ದೋಸ್ ಆರ್ ದ ರೀಸನ್ಸ್ ಫಾರ್ ಕಾಸಿಂಗ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಇನ್ ದೋಸ್ ಹೂ ಡೋಂಟ್ ಟೇಕ್ ಟೊಬ್ಯಾಕೋ. ಯಾರು ತಿನ್ನಂಗಿಲ್ಲ ಅಂತಂದ್ರೆ ಈ ರೀಸನ್ಸ್ ಆಗ್ಬೋದು. ಇವಾಗ ನರುಳಿ ಇರ್ತಾವ ಅಂತ ತಿಳ್ಕೊರಿ, ಎಲ್ಲರಿ ನರುಳಿ ಇತ್ತು, ಆ ನರುಳಿದಾಗ್ನು ಕ್ಯಾನ್ಸರ್ ಆಗೋ ಚಾನ್ಸ್ ಇರ್ತಾವ. ಅದು ಅಷ್ಟೇ ಇತ್ತು ಅಂದ್ರೆ ಏನಿರಂಗಿಲ್ಲ, ಅದು ಟರ್ನ್ ಔಟ್ ಆದಾಗ ಆ ನರುಳಿ ದೊಡ್ಡದಾಗ ಚಲೋ ಆಗ್ತದ್ರಿ. ಆಮೇಲೆ ಅದು ನರುಳಿಗೆ ರಕ್ತ ಬರೋದು, ಬ್ಲೀಡಿಂಗ್ ಆಗ್ಬೋದು ಹಂಗೆ. ಆಮೇಲೆ ಬಹಳ ವರ್ಷದಿಂದ ಯಾವ್ದಾರೆ ಗಾಯ ಇತ್ತು, ಸ್ಕಿನ್ ಗಾಯ ಇತ್ತು ಅಂತಂದ್ರೆ ಅದನ್ನು ನಾನ್ ಹೀಲಿಂಗ್ ಅಲ್ಸರ್ ಆಗ್ತದ. ಸೊ ಆ ಗಾಯನು ಕ್ಯಾನ್ಸರ್ ಅಂತ ಇದು ಆಗ್ಬೋದು. ಎಕ್ಸೆಪ್ಟ್ 10-15 ಕ್ಯಾನ್ಸರ್ಸ್ ಇಲ್ಲ ರೀಸನ್ ಅದು ಟೊಬ್ಯಾಕೋನೇ ಅದ. ಅವೆಲ್ಲ ಸಪೋರ್ಟಿವ್ ಆಕ್ಟರ್ಸ್ ಸರ್. ಮೇನ್ ಹೀರೋ ಇರೋದು ಟೊಬ್ಯಾಕೋನಲ್ಲಿ ಸರ್. ತಿಳಿತಲ್ಲ ಸರ್, ಟೊಬ್ಯಾಕೋ ಆಲ್ಕೋಹಾಲ್ ಇವೆರಡು ಸೇರಿನೇ ಪ್ರಾಬ್ಲಮ್ ಕೊಡ್ತವೆ.